ಓ ಕಾವ್ಯ ಮೇಡಮ್ ಚೆನ್ನಾಗಿ, ಕಾವ್ಯ ಅವರೇ ಚೆನ್ನಾಗಿದ್ದೀರಾ? ನಾನ್ ಬಂದೆ ಅವಾಗ್ಲೇ ಬಂದ ತಕ್ಷಣ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ಏನಂತ ಹೇಳಿದ್ರು ಮೇಡಮ್ ನಿಮ್ಗೆ ಅವಾಗ? ಕಾವ್ಯ ಅವರೇ ನಮಸ್ಕಾರ, ಬನ್ನಿ ಚೆನ್ನಾಗಿದ್ದೀರಾ ಅಂತ ಆಮೇಲೆ ಏನೋ ಅಂದ್ರು, ಇವ್ರಾ ಅಂತಂದ್ರು. ಹಾ, ಇವ್ರಾ ಇವ್ರಾ. ಅಂದ್ರೆ ನಿಮ್ಗೆ ಗೊತ್ತು, ಅಂದ್ರೆ ಆಲ್ರೆಡಿ ಒಂದ್ ಸ್ಟೇಜ್ ಅಲ್ಲಿ ನೋಡಿದ್ದೆ ಅಷ್ಟೇ, ಮೊದ್ಲೇ ನೋಡಿ ಒಂದ್ ಪರಿಚಯ ಇದೆ. ವೇದಿಕೆನೆಲ್ಲ ನೋಡಿದ್ದೆ. ಓಕೆ ಓಕೆ. ಸೊ ಹಾಗಾಗಿ ಎಲ್ಲೋ ಒಂದ್ಸರಿ ಮುಖ ಪರಿಚಯ ಉಂಟು, ಯಾವ್ದೋ ಕಾರ್ಯಕ್ರಮದಲ್ಲಿ ಅಷ್ಟೇ ಒಂದ್ಸರಿ ನೋಡಿದ್ದಷ್ಟೇನೆ. ನಮಸ್ತೆ ಕಾವ್ಯ ಮೇಡಮ್ಗೆ. ಇಲ್ಲ ಇಲ್ಲ, ನಾನ್ ಕಾವ್ಯ ಅಲ್ಲ ಸರ್, ನಾನ್ ಸೌಮ್ಯ ಅಂತ. ಹಾ, ಹೌದು. ಕಾವ್ಯ ಸೌಮ್ಯ ಗಿಲ್ಲಿ ಒಟ್ ಕರ್ನಾಟಕವೆಲ್ಲ ಕನ್ಫ್ಯೂಸ್ ಮಾಡ್ತಾ ಇದ್ದೀರಲ್ಲ? ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ನಾನ್ ತರ ಅವ್ರು ಇರ್ಬೋದು ಅಥವಾ ಅವ್ರ ತರ ನಾನ್ ಇರ್ಬೋದು ಅಷ್ಟೇನೆ. ಆದ್ರೆ ನಾನು ಸೌಮ್ಯ ಅಂತ ನನ್ನ ಹೆಸರು. ನೀವು ಸೌಮ್ಯ, ಈ ಕಾವ್ಯ ಸೌಮ್ಯ ಇಬ್ರು ಒಂದೇ ತರ ಇದ್ದೀರಲ್ಲ, ನೀವೇನು ಅವಳಿ ಜೋಡಿ ಮಕ್ಳು, ಅಕ್ಕ ತಂಗಿರ ಹೇಗೆ? ಇಲ್ಲ ಇಲ್ಲ ಸರ್, ನಾನು ಇದುವರೆಗೂ ನಾನು ಅವ್ರು ನೋಡಿಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ? ಇಲ್ಲ, ನನ್ಗೆ ಗೊತ್ತಿಲ್ಲ. ನಾನು ಅವರು ನೋಡಿದ್ದೆ, ನಾನು ಬಿಗ್ ಬಾಸ್ ನಲ್ಲಿ ನೋಡಿದ್ದಷ್ಟೇನೆ. ಓಕೆ ಓಕೆ. ನಾನು ಅವ್ರನ್ನ ಡೈರೆಕ್ಟ್ ಆಗಿ ನಾನು ಎಲ್ಲೂ ನೋಡಿಲ್ಲ. ಈಗ ಮೊನ್ನೆ ಆನೆಕಲ್ಲಲ್ಲಿ ಕಾರ್ಯಕ್ರಮ ನಡೀತು. ಹೌದು. ಅಲ್ಲಿ ಎಲ್ರು ಕೂಡ ಕಾವ್ಯ ಬಂದಿದ್ದಾಳೆ ಕಾವ್ಯ ಬಂದಿಲ್ಲ ಅಂತ ಹೇಳಿ ಸೌಮ್ಯನೇ ವೇದಿಕೆ ಕರೆಸ್ಬಿಟ್ಟಿದ್ರು. ಅದೇನ್ ಮೇಡಮ್ ನಡೆದಿದ್ದು, ಏನು ಅದು ಗಲಾಟೆ? ಸರ್ ಆಕ್ಚುಲಿ ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆನೆ ಇನ್ನ ಸಮಯ ಇತ್ತು, ಅವಾಗ ನಾನು ಕಾರಲ್ಲಿ ಕೂತಿದ್ದೆ. ನೀವೇನ್ ಕೆಲಸ ಮಾಡ್ತಾ ಇರೋದು? ನಾನ್ ಪ್ರೊಫೆಷನಲ್ ಸಿಂಗರ್ ಮತ್ತೆ ಆಂಕರ್. ಆಂಕರ್ ಮತ್ತೆ ಸಿಂಗರ್. ಅಲ್ಲಿ ನಿಮ್ದು ಕಾರ್ಯಕ್ರಮ ಐತಾ? ಹೌದು, ನಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನು ಕಮರ್ಷಿಯಲ್ ಆಗಿ ಹಾಡೋದಿಕ್ ಹೋಗಿದೆ ಅಷ್ಟೇ. ಸೊ ಹಾಗಾಗಿ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ನಾನು ಕಾರಲ್ಲಿ ಕೂತಿದ್ದೆ. ಓಕೆ. ಯಾರೋ ಒಂದಿಬ್ರು 3 ಜನ ಹುಡುಗರುಗಳು ಬಂದು ಗಿಲ್ಲಿ ಎಲ್ಲಿ ಅಂತ ಕೇಳಿದ್ರು. ನಿಮ್ಮನ್ ಕೇಳಿದ್ರು? ನನ್ನನ್ ಕೇಳಿದ್ರು. ಅಂದ್ರೆ ನಿಮ್ಮನ್ನೇ ಕಾವ್ಯ ಅನ್ಕೋಬಿಟ್ಟಿದ್ದಾರೆ. ಹೌದು, ಕೇಳಿ ಗಿಲ್ಲಿ ಎಲ್ಲಿ ಅಂತ ಕೇಳಿದ್ರು. ನಾನು ಇಲ್ಲ, ಅವ್ರು ಬರೋದ್ ಲೇಟ್ ಆಗತ್ತೆ ಅಂತ, ನನ್ಗೆ ಗೊತ್ತಿಲ್ಲ, ನನ್ಗೆ ಕಾಮನ್ ಆಗಿ ಅಷ್ಟೇ ಹೇಳಿದ್ದೆ ಅಷ್ಟೇ. ಅದಾದ್ಮೇಲೆ ನಾನು ಇನ್ನೊಂದ್ 10-15 ನಿಮಿಷ ಬಿಟ್ಕೊಂಡು ಪುನಃ ವಾಪಸ್ ಬಂದ್ರು. ಅದೇ ಹುಡುಗರ ಜೊತೆ ಇನ್ನೊಂದಿಬ್ರು 3 ಜನ ಹುಡುಗರನ್ನ ಕರ್ಕೊಂಡ್ ಬಂದ್ರು. ನಾನು ಅಷ್ಟೊತ್ತಿಗೆ ಇವಾಗ ಹೆಂಗ್ ರೆಡಿ ಆಗಿದ್ದೀನಿ ಸೇಮ್ ಅದೇ ತರ ರೆಡಿಯಾಗಿ ಕೂತಿದ್ದೆ. ಅಷ್ಟೊತ್ತಿಗೆ ಗಿಲ್ಲಿಯವ್ರು ಇನ್ನೂ ಬಂದಿಲ್ವಾ, ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕೇಳಿದ್ರು ನನ್ನನ್ನ. ನಾನು ಇಲ್ಲ ಕಣ್ರಪ್ಪ, ಬರ್ತಾರೆ, ಅವ್ರು ಬರೋದೆಲ್ಲ ಕಾರ್ಯಕ್ರಮ ಪ್ರಾರಂಭ ಆಗಿ ಬರೋದೆಲ್ಲ ಲೇಟ್ ಆಗುತ್ತೆ, ಸಮಯ ಒಂದ್ 8 ಗಂಟೆ 9 ಗಂಟೆ ಮೇಲೆ ಆಗ್ಬಹುದು, ಆಡಿಯನ್ಸ್ ಎಲ್ಲ ಕವರ್ ಆಗ್ಬೇಕಲ್ಲ ಅಂತ ಹೇಳ್ದೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನೀವು ಕಾವ್ಯ ಅಂತ, ನಿಮ್ಗೆ ಗೊತ್ತಿಲ್ಲ ಅವ್ರು ನಿಮ್ಮನ್ನೇ ಕಾವ್ಯ ಅನ್ಕೊಂಡವ್ರೆ. ಹೌದು. ಆಮೇಲೆ ಅದಾದ್ಮೇಲೆ ನೀವು ಬಿಗ್ ಬಾಸ್ ಅಲ್ಲೆಲ್ಲ ಚೆನ್ನಾಗ್ ಹಾಡಿದ್ರಿ, ಮತ್ತೆ ಜೊತೆಲಿ ಬರ್ಬೇಕಿತ್ತಲ್ವಾ ಗಿಲ್ಲಿ ನಿಮ್ ಜೊತೆನೆ ಅಂತ ಕೇಳಿದ್ರು. ನಾನು ನನ್ಗೆ ಇವಾಗ್ಲೂ ಕೂಡ ಮೈ ಜುಮ್ ಅಂತ ಇದೆ ಅದನ್ನ ಹೇಳ್ತಾ ಇದ್ರೆ. ನಾನ್ ಕಾವ್ಯ ಅಲ್ಲ ಕಣ್ರಪ್ಪ ನಾನು ಅಂತಂದೆ. ನೀವ್ ಕಾವ್ಯನೇ ಅಂತ ಅನ್ಕೊಂಡ್ ಅಲ್ವಾ, ಹೌದಾ ಅಲ್ವಾ, ಕನ್ಫ್ಯೂಸ್, ಅವರೇ ಕನ್ಫ್ಯೂಸ್ ಮಾಡ್ಕೊಂಡು ಹೊರಟೋದ್ರು. ಇದೇ ಡ್ರೆಸ್ ಹಾಕಿದ್ರೆ? ಇದೇ ಡ್ರೆಸ್, ಸೇಮ್ ಡ್ರೆಸ್. ಬಿಗ್ ಬಾಸ್ ಅಲ್ಲಿ ಈ ತರದೊಂದು ಡ್ರೆಸ್ ಎಲ್ಲ ವೇರ್ ಮಾಡಿದ್ರು ಅನ್ಸುತ್ತೆ ಕಾವ್ಯ ಅವರು. ಹೌದು, ಮಾಡಿದ್ದಾರೆ. ನಿಮ್ಗೆ ಆಮೇಲೆ ಏನಾಯ್ತು ಮೇಡಮ್, ಅವ್ರಿಗೆ ಏನಂತ ಹೇಳಿ? ಅದಾದ್ಮೇಲೆ ನಾನ್ ಸ್ಟೇಜ್ ಹೋಗ್ತಾ ಇರ್ಬೇಕಾದ್ರೇನೆ ಕಾವು ಕಾವು ಅಂತ ಸೌಂಡ್ ಬಂತು. ಹತ್ತುವಾಗ್ಲೇನೆ. ಅವಾಗ ಗಿಲ್ಲಿ ಬಂದಿರ್ಲಿಲ್ಲ? ಇಲ್ಲ, ಇನ್ನ ಬಂದಿರ್ಲಿಲ್ಲ. ಅಯ್ಯೋ ದೇವ್ರೆ. ಕಾವು ಕಾವು ಅಂತ ಅನ್ನೋ ಸೌಂಡ್ ಬಂತು. ಬಂದೆ, ನಾನ್ ಕಾರ್ಯಕ್ರಮಕ್ಕೆ ಹೋದೆ, ಹಾಡ್ದೆ, ಎಲ್ಲ ಆಯ್ತು. ಹಾಡುವಾಗ ಗಿಲ್ಲಿ ಬಂದ್ರು. ಬಂದು ಕ್ರೌಡ್ ನೋಡಿದ್ರೆ ನಾವು ಆಡಿಯನ್ಸ್, ನಾವು ಹಾಡ್ತಾ ಇದೀವಿ, ಅಷ್ಟು ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಗೆ ಆಡಿಯನ್ಸ್. ಎಲ್ಲ ಗಿಲ್ಲಿ ಬರೋ ಟೈಮ್ನೇ ಕಾಯ್ತಾ ಇದಾರೆ. ಆದ್ರೆ ಅವ್ರು ಬಂದಿದ ತಕ್ಷಣ ಯಾವ್ದೋ ಒಂದು ತುಂಬಾ, ಅದು ಊರಿನ ಆಚೆ ಇತ್ತು ದೇವಸ್ಥಾನ, ಆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗಿದ್ದು. ಅಷ್ಟು ಜನ ಅದ್ ಎಲ್ಲಿಂದ ಬಂದ್ರು ಅನ್ನೋದೇ ಗೊತ್ತಿಲ್ಲ. ಗಿಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾಗ ಜನ ಅಷ್ಟಿರ್ಲಿಲ್ಲ. ಗಿಲ್ಲಿ ಬಂದ ತಕ್ಷಣ ತುಂಬಾ ಜನ ಬಂದ್ರು. ಗಿಲ್ಲಿ ಬರೋದು ಇನ್ನೊಂದ 1/4 ಗಂಟೆ, ಒಂದ್ 10-15 ನಿಮಿಷ ಅನ್ನೋ ಸಮಯದಲ್ಲಿ ಅಷ್ಟು ಆಡಿಯನ್ಸ್ ಗಳು ಅದ್ ಎಲ್ಲಿ ಬಂದ್ರು ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಏನು ಸೌಂಡ್ ಬರ್ತಾನೆ ಇಲ್ಲ. ಗಿಲ್ಲಿ ಗಿಲ್ಲಿ ಅನ್ನೋದೊಂದ್ ಬಿಟ್ರೆ ಸೌಂಡ್ ಏನು ಬರ್ತಾ ಇಲ್ಲ. ಅಷ್ಟು ಆಡಿಯನ್ಸ್ ಅವ್ರು ಕರ್ಕೊಂಡ್ ಬರದೇ ಅವ್ರನ್ನ ವೇದಿಕೆಗೆ ಸಾಹಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ. ಯಾಕೆಂದ್ರೆ ಸಾಹಸ. ಹೌದು, ಅಷ್ಟೊಂದು ಜನ ಮುಗಿಬೀಳ್ತಿದ್ರ. ಹೌದು ಸರ್, ನಮ್ಮ ಮಂಡ್ಯ ಹುಡುಗ ಅಲ್ವಾ ಸರ್, ನಾನು ಮಂಡ್ಯದ ಹುಡುಗಿನೇ ಆಗಿ. ನೀವೆಲ್ಲ ಮಂಡ್ಯದವ್ರೆ, ನೀವು ಮಂಡ್ಯದವ್ರ ಬಗ್ಗೆ ಹೇಳದ ಬೇಡ ಬಿಡಿ. ಹೌದು, ಖಂಡಿತ. ನಮ್ಮ ಮಂಡ್ಯ ಹುಡುಗ ಅಂತ ಅಂದ್ರೆ ನೋಡಿ, ಬೆಳೆದ್ರೆ ಆ ಮಟ್ಟಕ್ಕೆ ಬೆಳಿಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್. ಯಾಕೆ ಅಂತಂದ್ರೆ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಒಂದು ಪ್ರತಿಭೆ ಇಷ್ಟು ಮಟ್ಟಿಗೆ ಈಗ ನೋಡಿ, ತುಂಬಾ ಸೆಲೆಬ್ರಿಟೀಸ್ ಗಳಿದ್ದಾರೆ, ತುಂಬಾ ಜನಗಳಿದ್ದಾರೆ, ತುಂಬಾ ಹೆಸರು ಮಾಡಿರುವಂತ ಕಲಾವಿದರುಗಳು ಕೂಡ ಇದ್ದಾರೆ. ಅವ್ರೆಲ್ಲರನ್ನು ಬಿಟ್ಟು ನೋಡಿ, ಗಿಲ್ಲಿ ಅಂತ ಅಂದ್ರೆ ಸಾಕು, ಆಡಿಯನ್ಸ್ ಒಂದ್ ಸಣ್ಣ ಮಗುವಿಂದ ಹಿಡಿದು ಅಜ್ಜಿ ತನಕನೂ ಕೂಡ ಗಿಲ್ಲಿ 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 ಅನ್ನೋದು ಬಿಟ್ರೆ ಬೇರೆ ಪದ ಇಲ್ಲ. ನಮ್ಮನೆ ಹುಡುಗ, ನಮ್ಮ ಮಗನೇ ಬಂದಿದ್ದಾನೆ ಅನ್ನೋ ತರದಲ್ಲಿ ಜನಗಳು ಆತರ ಫೀಲಿಂಗ್ಸ್ ನೋಡಿದ್ದು. ಹೌದು, ಕಣ್ಣಲ್ಲಿ ಅಷ್ಟೇ. ಹೌದು, ಅಂದ್ರೆ ಕಳೆದು ಬಿಗ್ ಬಾಸ್ ಮುಗ್ದು 1 ತಿಂಗಳಾಗಿರೋ ಇನ್ನೂ ಆ ಕ್ರೇಜ್ ಇದೆಯಾ ಸರ್? 1 ತಿಂಗಳಲ್ಲ, 1 ವರ್ಷ ಆದ್ರೂ ಕೂಡ, ಹಲವಾರು ವರ್ಷ ಆದ್ರೂ ಕೂಡ ಆ ಕ್ರೇಜ್ ಹಂಗೆ ಇರುತ್ತೆ. ಯಾಕೆಂದ್ರೆ ಆ ತರ ಗೌರವನ್ನ, ಆ ತರ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಬಿಗ್ ಬಾಸ್ ಅಲ್ಲಿ ಅಷ್ಟು ಕೋಟ್ಯಾಂತರ ವೋಟ್ಗಳಾಗಿದೆ ಅಂದ್ರೆ ಇದೇ ಇಷ್ಟು ವರ್ಷ ಬಿಗ್ ಬಾಸ್ ಅಲ್ಲಿ ಇದೇ ಫಸ್ಟ್ ಅಂತ ಅನ್ಸುತ್ತೆ. ಇದೇ ಇತಿಹಾಸ ಫಸ್ಟ್ ಅದು. ಹೌದು, 50 ಕೋಟಿ 55 ಕೋಟಿ ಅಂತ ಹೇಳಿದ್ರು, 37 ಕೋಟಿ ಆಗಿತ್ತು, 55 ಕೋಟಿ ಅದು ದಾಖಲೆ. ಅಂದ್ರೆ ನೀವು ಮಾಡ್ತಿದ್ ಕಾರ್ಯಕ್ರಮದಲ್ಲಿ ಆ ತರ ರಸ್ ಆಗಿ ಜನ ಬಂದ್ರು. ಹೌದು, ಅಷ್ಟೊಂದ್ ಜನ ಬಂದ್ರು. ವೇದಿಕೆ ಮೇಲೆ ದೊಡ್ಡ ವೇದಿಕೆ, ಅಷ್ಟು ವೇದಿಕೆನಲ್ಲಿ ನಾನು ಹಿಂದೆಗಡೆ ಕೂತಿದ್ದೆ. ಸೊ ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಏನಾಯ್ತು, ಆಂಕರ್ ಏನ್ ಮಾಡಿದ್ರು, ಸ್ವಲ್ಪ ನೀವು ಹಂಗೇನೆ ಕಾಣ್ತೀರಾ ಅಂತ ನನ್ಗೆ ಅವ್ರು ಬರೋದಕ್ ಮೊದ್ಲೇ ನನ್ಗೆ ಹೇಳಿದ್ರು.
ಓಕೆ ಓಕೆ. ಸೊ ಹಂಗಿದ್ದಾಗ ಹೌದಾ ಅಂತ ಅನ್ಕೊಂಡು ಆಮೇಲೆ ಕೂತಿದ್ವಿ. ನಿಮ್ಗೆ ಇಲ್ಲಿವರೆಗೂ ಯಾರು ಕೂಡ ಹೇಳಿರ್ಲಿಲ್ಲ? ಇಲ್ಲ, ಸುಮಾರು ಜನ ಹೇಳಿದ್ದಾರೆ ಸರ್. ಮೊದ್ಲೇ ಮೊದ್ಲೇ ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿಂತ ಪ್ರೋಮೋ ಯಾವಾಗ ಬಂತು ನೋಡಿ. ಈ ಗಿಲ್ಲಿ ಕಾವ್ಯ ಜೋಡಿ ಶುರು ಆದ್ಮೇಲೆ ನಿಮಗೂ ಶುರು ಆಯ್ತು? ಇಲ್ಲ, ಜೋಡಿ ಅದೊಂದು ಟ್ರೆಂಡ್ ಆಗ್ಬಿಟ್ಟೈತೆ. ಹೌದು. ಏನಾಯ್ತು ಗೊತ್ತಾ ಸರ್, ಇವಾಗ ಇದು ಬಿಗ್ ಬಾಸ್ ಯಾವಾಗ ಪ್ರೋಮೋ ಬರೋದಕ್ಕೆ ಸ್ಟಾರ್ಟ್ ಆಯ್ತು, ನಾನ್ ಕೆಲವಾರು ಕಾರ್ಯಕ್ರಮಗಳಿಗೆ ಹೋದಾಗ ಈ ಗಣೇಶ ಸೀಸನ್ ಆ ಟೈಮಲ್ಲಿ, ಅದು ಬಿಗ್ ಬಾಸ್ ಆ ಟೈಮ್ ಸಮಯದಲ್ಲಿ ಕೆಲವೊಂದು ನಮಗೆ ಪಬ್ಲಿಕ್ ಶೋಸ್ ಗಳು ಜಾಸ್ತಿ ಇತ್ತು. ಹಂಗಾಗಿ ಹೋದಾಗ ಮೇಡಮ್ ನೀವು ಬಿಗ್ ಬಾಸ್ ಅಲ್ಲಿ ಬರ್ತಾ ಇದ್ದೀರಲ್ವಾ, ನೀವು ಕಾವ್ಯ ತಾನೆ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಮಾತಾಡೋಣ ಮೇಡಮ್. ಈಗ ನೀವು ಗಿಲ್ಲಿ ಅವರು ವೇದಿಕೆ ಕರ್ಕೊ ಬರ್ತಾ ಇದ್ರು, ನೀವು ಅವ್ರ ಮೇಲಕ್ಕೆ ಬಂದ್ರು, ಏನ್ ನಡೀತು? ನಾನು ವೇದಿಕೆ ಹಿಂಭಾಗದಲ್ಲಿ ಕೂತಿದ್ದೆ. ಆಂಕರ್ ಅವ್ರನ್ನ ಮಾತಾಡ್ಸಿದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇವ್ರು ಗಿಲ್ಲಿ ಅವರು ಆಡಿಯನ್ಸ್ ನೆಲ್ಲ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾತಾಡ್ಸಿದ ತಕ್ಷಣನೇ ಸರ್ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ದಿಲ್ ದಡ್ಕನ್ ಬಂದಿದ್ದಾರೆ ಕಾವ್ಯ ಅವರು, ನಿಮ್ ದಿಲ್ ದಡ್ಕನ್ ಬಂದಿದ್ದಾರೆ, ಕಾವು ಬಂದಿದ್ದಾರೆ ಅಂತ ಅಂದ್ರು. ಅವ್ರದ್ದು ರಿಯಾಕ್ಷನ್ ನೋಡ್ಬೇಕಿತ್ತು ಅವಾಗ ಗಿಲ್ಲಿ ಅವ್ರದ್ದು. ಅವ್ರು ಹಿಂಗೆಲ್ಲ ಸುತ್ತ ನೋಡ್ತಾ ಇದಾರೆ. ಎಲ್ಲಿ ಅಂದ್ರೆ ಇವ್ರಿಗೆ ಇಂಟಿಮೇಸಿ, ಗಿಲ್ಲಿ ಫ್ರೆಂಡ್ ಗೆ ನನಗೆ ಹೇಳ್ದೇನೆ ಹೆಂಗೆ ಇವ್ರ ಅಡ್ವರ್ಟೈಸ್ಮೆಂಟ್ ಇಲ್ಲ. ಈಗ ನಾನ್ ಬರ್ತಾ ಇದೀನಿ ಅಂತ ಅಡ್ವರ್ಟೈಸ್ಮೆಂಟ್ ಇದೆ, ಈಗ ಕಾವ್ಯ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಇಲ್ದೇನೆ ಹೆಂಗ್ ಬರ್ತಾ ಇದ್ದಾರೆ ಇವರು ಅಂತ ಅನ್ನೋದು ಅವ್ರು ಕನ್ಫ್ಯೂಸ್ ಆದ್ರೂ ಆಗಿರ್ಬೋದು. ಆಮೇಲೆ ಇಲ್ಲ, ನೀವು ಏನಾದ್ರು ಬಂದಿದ್ರೆ ಆಮೇಲೆ ಮಾತಾಡ್ತೀನಿ ಅಂತ ಏನೋ ಹೇಳ್ಬಿಟ್ಟು ಗಿಲ್ಲಿ ಅವರು ಆಮೇಲೆ ನನ್ನನ್ ಕರೆದ್ರು, ಕಾವು ಅಂತ ಅನ್ಬಿಟ್ಟು ಕರೆದ್ರು. ನಾನ್ ಹಿಂಗ್ ಎಂಟ್ರಿ ಆಗಿದ ತಕ್ಷಣನೇ ಫುಲ್ ಜನ ಎಲ್ಲ ಫುಲ್ ಸದ್ದು, ಕಾವು ಅಲ್ಲಿ ಬಂದಿದ್ದವ್ರ ಜೊತೆ ಎಲ್ರು ಅವಾಗ ರೆಸ್ ಬಂದಿತ್ತು, ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ನೀವು ಅಂತ. ಇಲ್ಲ, ಆಮೇಲೆ ಅಲ್ಲಿಗೆ ಬಂದಾದ್ಮೇಲೆ ಸುಮಾರು ಜನ ಹೇಳಿದ್ರು, ಇಲ್ಲ ಮೇಡಮ್ ನಾವ್ ಅನ್ಕೊಳ್ತಾ ಇದ್ವಿ ವೇದಿಕೆಗೆ ನೀವು ಬಂದಾಗ್ಲೇನೆ ಕಾವ್ಯವ್ರ ತರ ಇದಾರಲ್ಲ, ಅಂದ್ರೆ ನೀವು ಸಪರೇಟ್ ಆಗಿ ಬಂದಿದ್ರೆ ನಾವು ಅನಿಸ್ತಿರ್ಲಿಲ್ವಾ ಗೊತ್ತಿರ್ಲಿಲ್ಲ, ಬಟ್ ಗಿಲ್ಲಿ ಅವ್ರು ಬಂದಿರೋದ್ರಿಂದ ಕಾವ್ಯ ಅವ್ರು ಬಂದಿರ್ಬೋದು ಅನ್ನೋದು ಒಂದು ಕುತೂಹಲ ನಮ್ಗೆ ಹೆಚ್ಚಾಯ್ತು. ಆಮೇಲೆ ಈಗ ಗಿಲ್ಲಿ ಅವ್ರು ಏನಂತ ಹೇಳಿದ್ರು ಮೇಡಮ್ ನಿಮ್ಗೆ ಅವಾಗ? ಕಾವ್ಯ ಅವ್ರೆ ನಮಸ್ಕಾರ, ಬನ್ನಿ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ಆಲ್ರೆಡಿ ಒಂದ್ ಸ್ಟೇಜ್ ಅಲ್ಲಿ ನೋಡಿದ್ದೆ, ಒಂದ್ ವೇದಿಕೆನೆಲ್ಲ ನೋಡಿದ್ದೆ. ಸೊ ಹಾಗಾಗಿ ಎಲ್ಲ ಒಂದ್ಸರಿ ಮುಖ ಪರಿಚಯ ಉಂಟು, ಯಾವ್ದೋ ಕಾರ್ಯಕ್ರಮದಲ್ಲಿ ಅಷ್ಟೇ ಒಂದ್ಸರಿ ನೋಡಿದ್ದೆ ಅಷ್ಟೇನೆ. ಅವರು ಕಾಮಿಡಿಯನ್ಸ್ ಆಗಿ ಒಂದ್ ವೇದಿಕೆನಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ಅಷ್ಟೇ. ಅಲ್ಲಿ ನಿಮ್ಗೆ ಅನ್ಸಿದೆ ಹೆಂಗ ಗೊತ್ತಿಲ್ಲ, ಅಥವಾ ನೋಡೋರ್ಗೆ ಅನ್ಸಿದೆ ಗೊತ್ತಿಲ್ಲ, ಇವರ ಅಂದ್ರೆ ಕೇವಲ ಅಲ್ಲ, ಇವರ ಅಂದ್ರೆ ಇವ್ರಿಗೆ ಆಲ್ರೆಡಿ ಪರಿಚಯ ಇದೆ ಅಂತ ನೋಡಿ. ಒಬ್ಬ ಕಲಾವಿದನ ಎಷ್ಟು ಗೌರವಿಸ್ತಾನೆ, ಎಷ್ಟು ನೆನ್ಪಿಟ್ಕೊಂಡಿರ್ತಾನೆ ಅನ್ನೋದು ನಿಮಗೆ ಎಷ್ಟು ಖುಷಿ ಆಯ್ತು, ನೋಡಿದವ್ರಿಗೆ ಏನ್ ಅನಿಸ್ತಾ ಗೊತ್ತಿಲ್ಲ. ಹೌದು ಸರ್, ನೋಡಿ ಅಷ್ಟು ದೊಡ್ಡ ನಟ ನಮ್ಮನ್ನ ನೋಡಿದಾಗ ಯಾವ್ದೋ ವೇದಿಕೆನಲ್ಲಿ ಒಂದೇ ಸರಿ ನೋಡಿದ್ರು ಕೂಡ ಓ ಇವ್ರ ಅಂತ ಅಂದಾಗ ನಾವ್ ಅಲ್ಲಿಗೆ ಎಷ್ಟು ಹತ್ರದವ್ರು ಅಂತ ಅನ್ನಿಸ್ಬಿಡ್ತು. ಸೊ ಹತ್ರದವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯ ಹುಡ್ಗ ಅಂತ ಅನ್ನೋದು, ನಾನು ಕೂಡ ನಮ್ಮ ಮಂಡ್ಯದವ್ರು ಅಂತಾನೆ ಪರಿಚಯ ಮಾಡ್ಕೊಂಡಿದ್ದೆ ಒಂದ್ ವೇದಿಕೆನಲ್ಲಿ. ಹಾಗಾಗಿ ಎಲ್ಲೋ ಒಂದ್ಸರಿ ನನ್ನ ನೆನಪು ಕೂಡ ಅವ್ರಿಗೆ ಇದೆ ಅನ್ನೋದು ಒಂದ್ ಎಲ್ಲೋ ಒಂದ್ ಕಡೆ ಫೀಲ್ ಆಯ್ತು ಅಷ್ಟೇ. ಅದ್ರ ಜೊತೆಗೆ ಜೂನಿಯರ್ ಕಾವ್ಯ ಬೇರೆ ಆಗ್ಬಿಟ್ಟಿದ್ದೀರಿ, ಹಂಗಾಗಿ ಗಿಲ್ಲಿಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಆದ್ರೆ ನೀವು ಆ ಕ್ಷಣದಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೀರಿ. ಹೌದು ಸರ್, ಸಿಕ್ಕಾಪಟ್ಟೆ. ಯಾಕೆಂದ್ರೆ ಒಬ್ಬ ಕಲಾವಿದನ್ಗೆ ಜನಗಳ ಸದ್ದು, ಗದ್ದಲ, ಅವ್ರದ್ದು ವಿಷಲ್ ಸೌಂಡು, ಅವ್ರು ನಮ್ಮನ್ನ ಕೂಗುವಂತದ್ದು ಸದ್ದು ಏನಿದೆಯೋ, ನಮ್ಗೆ ಆಹಾಕಾರ, ಅವರು ನಮ್ಮನ್ನ ಪ್ರೀತಿಸೋದಾಗಿರ್ಬೋದು, ಅದನ್ನ ನಮ್ ವೇದಿಕೆನಲ್ಲಿ ಎಕ್ಸ್ಪೋಸ್ ಮಾಡೋದಾಗಿರ್ಬೋದು, ಎಲ್ಲ ಆದಾಗ ಏನಾಗುತ್ತೆ ಅಂತ ಅಂದಾಗ ನಾವ್ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಏನು ಇಲ್ಲ, ನಮ್ಗೆ ಈ ಒಂದು ಆಡಿಯನ್ಸ್ ಗಳು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರ ಪ್ರೀತಿ, ವಿಶ್ವಾಸ, ಗೌರವ ಕೊಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡದು ಏನು ಇಲ್ಲ ಸರ್. ನೀವು ಎಷ್ಟು ವರ್ಷದಿಂದ ಸಿಂಗಿಂಗ್ ಮಾಡ್ತಾ ಇದ್ದೀರಿ ಮೇಡಮ್? ನಾನು 18 ವರ್ಷದಿಂದ ಸಿಂಗಿಂಗ್ ಮಾಡ್ತಾ ಇದ್ದೀನಿ. ಯಾವ ತರ ಸಿಂಗಿಂಗ್ ಎಲ್ಲ ಮಾಡಿದ್ದೀರಾ ಮೇಡಮ್? ನಾನು ಭಾವಗೀತೆ, ಜನಪದ ಗೀತೆ, ಭಕ್ತಿ ಗೀತೆ, ಚಲನಚಿತ್ರ ಗೀತೆ, ತಮಿಳು, ತೆಲುಗು, ಹಿಂದಿ. ಕ್ಯಾಸೆಟ್ ಗಳಲ್ಲಿ ಒಂದು ಭಕ್ತಿ ಗೀತೆ ಕ್ಯಾಸೆಟ್ ಅಲ್ಲಿ ಹಾಡಿದ್ವಿ. ಇಷ್ಟೆಲ್ಲ ಮಾಡಿದ್ರೆ 18 ವರ್ಷದಿಂದ ಮಾಡಿದ್ದೀರಾ. 18 ವರ್ಷದಲ್ಲಿ ಯಾವ ತರದ ಈ ತರದ ಒಂದು ಘಟನೆ ಅನುಭವಿಸಿದ್ರೆ? ಯಾಕಂದ್ರೆ ಹೇಳಿದ್ವಿ, ಒಬ್ಬ ಕಲಾವಿದನಿಗೆ ಸಿಳ್ಳೆ, ಚಪ್ಪಾಳೆ, ಆಹಾಕ, ಆ ಒಂದ್ ಜೇಂಕಾರ ಅದು ಕೊಡೋ ತೃಪ್ತಿ ಕೋಟಿ ಕೊಟ್ರು ಸಾಕಾಗಲ್ಲ ಅಂತ ಹೇಳಿದ್ರಿ. ಇಷ್ಟು ದಿವಸದಲ್ಲಿ 18 ವರ್ಷದಲ್ಲಿ ಯಾವ ತರ ಈ ತರದೊಂದು ಸಂದರ್ಭ ನಡೆದಿತ್ತು? ಇಲ್ಲ ಸರ್, ಖಂಡಿತವಾಗಿಯೂ ಇಲ್ಲ. ಇದು ಏನೋ ನನ್ಗೆ ಹೊಸ ಲೋಕ, ನಾನೇ ಏನಾದ್ರೂ ಬಿಗ್ ಬಾಸ್ ಹೋಗಿದ್ದ ಅನ್ನೋಷ್ಟು ಫೀಲ್ ಆಗ್ತಾ ಐತೆ. ಯಾಕೆಂದ್ರೆ ಜನಗಳು ನನ್ನ ಫೇಸ್ಬುಕ್ ಅಲ್ಲಿ, ನಾನು ಯಾವಾಗ ಈ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು, ಜನಗಳು ಏನ್ ಮಾಡಿದ್ರು, ಕಾವ್ಯ ಅವ್ರ ಫೋಟೋನ ತೆಗೆದು ನನ್ನ ಕಮೆಂಟ್ಸ್ಗೆ ಫೋಟೋ ಸಮೇತ ಹಾಕ್ತಿದ್ರು. ಹೌದು, ಅಂದ್ರೆ ಟ್ಯಾಗ್ ಅಲ್ಲ, ಅವ್ರ ಫೋಟೋನ ತೆಗೆದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರು, ಮೇಡಮ್ ನೀವು ಕಾವ್ಯ ಅವ್ರ ತರ ಇದ್ದೀರಾ, ಹೌದು. ಅವಾಗ್ಲಿಂದ ಕಾರ್ಯಕ್ರಮ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂದಾನೇ, ಪ್ರಾರಂಭದಿಂದಾನೇ ನನ್ಗೆ ಆ ಫೋಟೋನ ತೆಗೆದು ನೀವ್ ಇವ್ರ ತರನೇ ಇದ್ದೀರಾ, ನೀವ್ ಹಿಂಗೆ ಕಾಣಿಸ್ತೀರಾ, ಇಬ್ರದ್ದು ಫೇಸ್ ಒಂದೇ ತರ ಇದೆ, ಫೇಸ್ ಹೇರ್ ಸ್ಟೈಲ್ ಸ್ವಲ್ಪ ಹೋಲಿಕೆ ಆಗ್ಬೋದು, ನಿಮ್ ಸ್ಮೈಲ್ ಸ್ವಲ್ಪ ಹೋಲಿಕೆ ಆಗ್ಬೋದು, ನಿಮ್ ಐಬ್ರೋಸ್ ಸ್ವಲ್ಪ ಎಲ್ಲ ಸಿಂಕ್ ಆಗುತ್ತೆ ಅಂತ ಅನ್ಕೊಂಡು ಕೆಲವರು ಸುಮಾರು ಜನ ನನ್ಗೆ ಹೇಳೋದಿಕ್ ಸ್ಟಾರ್ಟ್ ಮಾಡಿದ್ರು. ನಾನು ಇಷ್ಟು ವರ್ಷ ನಾನು ನಿಜವಾಗ್ಲೂ ನಮ್ಗೆ ಸಮಯ ಇರ್ತಿತ್ತೋ ಇಲ್ವೋ ಗೊತ್ತಿರ್ಲಿಲ್ಲ. ನಾವು ಕಲಾವಿದರಾಗಿ ಸಮಯ ಇಲ್ದೇ ಇದ್ರೂ ಕೂಡ ನಾನು ಮೊಬೈಲ್ ನಲ್ಲಿ
ನನ್ನ ತರ ಇದಾರೆ ಇವ್ರ ಕಾವ್ಯ ನನ್ನನ್ನೇ ಅಂತ ಹೇಳ್ತಾರಲ್ಲ ಅನ್ಬಿಟ್ಟು ನಾನೇನ್ ಮಾಡಿದೆ, ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡೋದಿಕ್ ಸ್ಟಾರ್ಟ್ ಮಾಡಿದೆ. ಬಿಗ್ ಬಾಸ್ ನ ನೋಡೋದಿಕ್ ಸ್ಟಾರ್ಟ್ ಮಾಡಿದೆ. ನೀವು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ? ನಾನು ಅಂದ್ರೆ ನಿಮ್ಗೆ ಗೊತ್ತಲ್ವಾ ಸರ್, ಕಲಾವಿದ್ರು ಅಲ್ವಾ, ನಾವು ಸಮಯ ಇರ್ತಿರ್ಲಿಲ್ಲ. ಸಾಟರ್ಡೆ ಸಂಡೇ ನಮ್ಗೆ ಯಾವಾಗ್ಲೂ ಪ್ರೋಗ್ರಾಮ್ಸ್ ಗಳು ಸಂಜೆ ಟೈಮ್ ಅಂದ್ರೆ ಹೆಚ್ಚಿರೋದ್ರಿಂದ ನಮ್ಗೆ ಟಿವಿನಲ್ಲಿ ಸಮಯ ಕಳೆದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗದೇನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬಿಟ್ಟಿದ್ರಿಂದ ನೋಡೋ ಶುರುವಾದ್ರಿ? ಹೌದೌದು, ಎಲ್ಲ ಜನಗಳೆಲ್ಲೋ ಹಿಂಗೆ ಹೇಳ್ತಾರಲ್ಲ ಅಂತ ಅನ್ಕೊಂಡ್ ನಾನೇನ್ ಮಾಡಿದೆ, ಅವಾಗ ಬಿಗ್ ಬಾಸ್ ನ ಮನೇಲಿ ಫ್ರೀ ಟೈಮ್ ಇದ್ದಾಗ್ಲೂ ಕೂಡ ಅದು ಸಂಜೆ ಬರ್ಲಿಲ್ಲ ಅಂದ್ರೆ ಮತ್ತೆ ಮರುಪ್ರಸಾರ ಬಂದಾಗ ಅದನ್ನ ಹಾಕೊಂಡು ನೋಡಿ ಹೌದು ಜನಗಳು ಹೇಳೋದ್ ಕರೆಕ್ಟ್ ಅಂತ ನನಗೂ ಅವಾಗೆಲ್ಲ ಒಂದ್ ಕಡೆ ಖುಷಿ ಆಯ್ತು. ನನ್ಗೊಂದ್ ನೆನಪಾಯ್ತು ಮೇಡಮ್, ಈ ಬಿಗ್ ಬಾಸ್ ಅಲ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಶುರುವಾಗಿತ್ತು. ಗಿಲ್ಲಿ, ಕಾವ್ಯ, ರಕ್ಷಿತಾ ಅಂತ. ಇನ್ನೊಂದು ಆಡ್ ಆಗ್ಬಿಡ್ತಿದೆ ಜೂನಿಯರ್ ಸೌಮ್ಯ. ನಿಮ್ಗೆ ಮದುವೆ ಆಗಿದೆ ಮೇಡಮ್? ಹಾ ಸರ್, ಮದ್ವೆ. ಅಯ್ಯೋ, ಚಾನ್ಸ್ ಮಿಸ್ ಆಯ್ತು ಬಿಡಿ. ಯಾಕಂದ್ರೆ ಇಲ್ಲ, ಅಲ್ಲೂ ಹಂಗೆ ಹೇಳಿದ್ರು, ಅಯ್ಯೋ ಜೂನಿಯರ್ ಕಾವ್ಯ ಅಂತ ಅಂದ್ರೆ ವೇದಿಕೆದಲ್ಲೇ ಹೇಳಿದ್ರು, ಓ ಡಬಲ್ ಧಮಾಕ ನಿಮ್ಗೆ ಅಂತ ಅಲ್ಲಿ ಹೇಳಿದ್ರು ಗಿಲ್ಲಿಗೆ. ಅಂದ್ರೆ ನೋಡಿ, ಇಷ್ಟ ದಿನ ಗಂಟ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಿದ್ರೆ ಈಗ 4 ಆಂಗಲ್ ಲವ್ ಸ್ಟೋರಿ ಅಂತ ಹೇಳ್ಬೇಕು. ಲವ್ ಸ್ಟೋರಿ ಇಲ್ಲ ಪಾಪ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು ಅವ್ರನ್ನ. ಆಕ್ಚುಲ್ ಆಗಿ ನಮ್ಮ ಮಂಡ್ಯ ಅಂತ ಅಂದ್ರೆ ನಮ್ ಸಕ್ಕರೆ ನಾಡಿನ ಮಗ, ಮಣ್ಣಿನ ಮಗ ಅಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅದನ್ನ ಹೇಳ್ಕೊಳ್ಳೋದಿಕ್ಕೆ ಸಾಲದೇ ಇಲ್ಲ ಸರ್. ಈಗ ಎಲ್ಲಾದ್ರೂ ನಾವು ಹೊರದೇಶಕ್ಕೆ ಹೋದಾಗ ಯಾರೋ ಕನ್ನಡಿಗರು ಮಾತಾಡಿಸಿದಾಗ ಕನ್ನಡದವರ ಅಂತ ಕೇಳ್ತೀವಲ್ಲ, ಹಂಗೆ ನಮ್ಮ ಮಂಡ್ಯದವರ ಅಂತ ಅನ್ನೋ ಒಂದು ಫೀಲ್ ಖಂಡಿತವಾಗಿ ಬರುತ್ತೆ. ಗಿಲ್ಲಿನ ನೋಡಿದ್ರಿ ಮೇಡಮ್ ವೇದಿಕೆಯಲ್ಲಿ? ತುಂಬಾ ಜನ ಹತ್ರದಿಂದ ನೋಡಿರ್ತಾರೆ, ಎಷ್ಟೋ ಜನ ನೋಡಕ್ಕೆ ಆಗಲ್ಲ. ನೀವು ಹತ್ರದಿಂದ ನೋಡಿದಾಗ ಗಿಲ್ಲಿಯ ಸ್ವಭಾವ, ಅವ್ರ ಆಟಿಟ್ಯೂಡ್, ಅವ್ರ ಡ್ರೆಸ್ ಕೋಡ್, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಾನು ವೇದಿಕೆ ಹಿಂಭಾಗದಲ್ಲಿ ಮತ್ತೆ ಅವ್ರನ್ನ ಮಾತಾಡ್ಸ್ಕೊಂಡ್ ಆದ್ಮೇಲೆ ಹಿಂದೆ ನಿಂತಿದ್ದೆ. ಯಾವ್ದೋ ಒಂದು ಪ್ರೋಮೋನ ಪ್ಲೇ ಮಾಡೋದಿಕ್ಕೆ ಅಂತ ಅನ್ಬಿಟ್ಟು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪ್ರೋಮೋನ ಪ್ಲೇ ಮಾಡೋದಿಕ್ಕೆ ಎಲ್ಲ ಆ ಕಡೆ ತಿರುಗಿದ್ರು. ನಾನು ಮಾತ್ರ ನೋಡ್ತಾ ಇದ್ದೆ ಅಷ್ಟೇ. ಎಲ್ಲ ಪ್ರೋಮೋ ಕಡೆಗೆ ನೋಡ್ತಾ ಇದ್ರು. ನಾನು ಅವಾಗ ಅಲ್ಲಿ ನೋಡಿದ್ದು ಏನಪ್ಪಾ ಅಂತ ಅಂದ್ರೆ, ಅವ್ರದ್ದು ಡ್ರೆಸ್ ಕೋಡ್ ಆಗಿರ್ಬೋದು, ಅವ್ರು ಹಾಕಿರುವಂತ ಬಟ್ಟೆ, ಚಪ್ಪಲ್ಲು, ಅವ್ರ ಹೇರ್ ಸ್ಟೈಲು, ಏನು ಇಲ್ಲ ಸರ್, ಸಿಂಪಲ್ ಆಗಿದ್ದಾರೆ. ಏನು ಇಲ್ಲ ಅಂದ್ರೆ ಏನು ಬಟ್ಟೆನೇ ಹಾಕೊಂಡಿಲ್ಲ ಸರ್? ಹಾಗಲ್ಲ ಸರ್, ನಾನ್ ಹೇಳಿದ್ದಂದ್ರೆ, ಈಗ ನೋಡಿ, ಅಷ್ಟು ದೊಡ್ಡ ವ್ಯಕ್ತಿ ಹೆಸರು ಮಾಡಿದ್ದಾರೆ, ಕೋಟ್ಯಾಂತರ ಜನಗಳನ್ನ ಪ್ರೀತಿ ಮತ್ತೆ ಅಭಿಮಾನನ ಸಂಪಾದನೆ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರು ಡ್ರೆಸ್ ಹೇಗಿರ್ಬೇಕು, ಸೂಟು ಬೂಟು ಹಾಕೊಂಡ್ ಬರ್ತಾರೆ ಅನ್ನೋ ನಿರೀಕ್ಷೆನಲ್ಲಿ ಇರ್ತಾರೆ ಜನಗಳು. ಅಲ್ಲ, ಈಗ ಅವ್ರು ಒಂದ್ ಹೇಳಿದ್ರೆ ಎಷ್ಟು ಕೋಟ್ಯಾಂತರ ಬಟ್ಟೆಗಳನ್ನ ಕೊಡ್ತಾರೆ. ಹೌದು ಅಲ್ವಾ ಸರ್? ನಾರ್ಮಲ್ ಆಗಿ ಏನಿಲ್ಲ, ಸಿಂಪಲ್ ಆಗಿ ಒಂದ್ ಶರ್ಟ್ ಒಂದ್ ಪ್ಯಾಂಟ್ ಹಾಕಿದ್ದಾರೆ ಅವತ್ತು. ಯಾವ್ದೇ ತರದ ಆಡಂಬರದ ಬಟ್ಟೆಗಳ ಡ್ರೆಸ್ ಗಳಾಗ್ಲಿ ಅಥವಾ ಶೂಸ್ ಗಳಾಗ್ಲಿ ಆತರ ತುಂಬಾ ಬೆಲೆ ಬಾಳುವಂತದ್ದು ಬಟ್ಟೆಗಳನ್ನ ಯಾವ್ದು ಹಾಕಿಲ್ಲ. ತಲೆನೂ ಬಚ್ಕೊಂಡಿಲ್ಲ, ಏನೋ ಹಿಂಗ್ ಅನ್ಕೊಂಡು ನೀವೇ ಚೆನ್ನಾಗಿ ಡ್ರೆಸ್ ಹಾಕಿದ್ರೆ ಅನ್ಸುತ್ತೆ. ಈ ಡ್ರೆಸ್ಗೆ ತಾನೇ ಟ್ರೆಂಡ್ ಆಗ್ಬಿಟ್ಟಿದೆ ನೀವೀಗ. ಹೌದು, ನಾನ್ ನೋಡಿದಾಗ ನೋಡಿ, ಅಷ್ಟು ಜನ ಅಲ್ಲಿ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರುವಂತವ್ರು ಏನಿದ್ದಾರೆ, ಅವರೇ ಇವ್ರಿಗಿಂತನೂ ಹೈಫೈ ಆಗಿ ಕಾಣಿಸ್ತಿದ್ರು. ಬಟ್ ಎಲ್ಲೋ ನಾರ್ಮಲ್ ಆಗಿರುವಂತ ವ್ಯಕ್ತಿ, ಸಿಂಪಲ್ ಆಗಿರುವಂತ ವ್ಯಕ್ತಿ, ಈ ವ್ಯಕ್ತಿಗೆ ಇಷ್ಟೊಂದು ಬೇಡಿಕೆ ಬಂದ್ಬಿಡ್ತು. ನೋಡಿ, ಗಿಲ್ಲಿ 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 ಅಂತ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ಆತರ ಸಿಂಪಲ್ನೆಸ್, ಸಿಂಪಲ್ ಹುಡುಗನ ನಾನು ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನನಗೂ ಕೂಡ ಆತರ ಅನುಭವ ಆಗಿದ್ದು. ಎಷ್ಟೋ ಕಲಾವಿದರುಗಳನ್ನ ನಾವು ದೊಡ್ಡ ವೇದಿಕೆನಲ್ಲಿ ಸೆಲೆಬ್ರಿಟೀಸ್ ಗಳನ್ನ ನೋಡಿದಾಗ ಅವ್ರು ಬರುವಂತ ನಿಂತ್ಕೊಳ್ಳೋದಕ್ಕೂ ಆಗತ್ತಿಲ್ಲ ಒಂದು. ಆಮೇಲೆ ಅವ್ರು ಬರೋ ರೀತಿ, ಕೆಲವ್ರದ್ದು ಆಟಿಟ್ಯೂಡ್ಗಳು, ಅವ್ರು ಬರೋಂತ ಡ್ರೆಸ್ ಗಳಾಗಿರ್ಬೋದು, ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಬರ್ತಾರೆ. ಸೊ ಈ ತರ ವ್ಯಕ್ತಿನ ನಾನು ಸಿಂಪಲ್ ಹುಡುಗನ ನೋಡಿದ್ದು ಅಂತಾರೆ ನಮ್ ಗಿಲ್ಲಿ ಹುಡುಗ. ಗಿಲ್ಲಿ ಅದು ನಿಮ್ಮೂರ್ ಹುಡುಗ, ಈಗ ನಿಮ್ಮ ಮನೆ ಹುಡುಗ, ಈಗ ನಿಮಗೆ ತುಂಬಾ ರಿಲೇಟೆಡ್ ಆದಂತ ಹುಡುಗ. ನೀವ್ ಇಷ್ಟಪಡ್ದೇನೆ ಈ ಕಾವ್ಯನ್ನು ಗಿಲ್ಲಿನೂ ಕೂಡ ನೀವೆಲ್ಲ ಯೋಚನೆ ಮಾಡಿರ್ಬೋದು. ಏನಂತಂದ್ರೆ, ಒಂದ್ ಹೆಣ್ಣು ನೋಡ್ಬೇಕು ಅಂದ್ರೆ 8 ವರ್ಷಕ್ಕಿಂತ ಮುಂದೆ ನೋಡ್ತಾರೆ. ಇಡೀ ಕರ್ನಾಟಕ ಜನ ಗಿಲ್ಲಿ ಕಾವ್ಯನ ಮದುವೆಗೆ ರೆಡಿ ಮಾಡ್ಬಿಟ್ಟಿರು. ಈಗ ಎಕ್ಸ್ಟ್ರಾ ಒಂದ್ ಕಾವ್ಯ ರೆಡಿ ಆಗ್ಬಿಟ್ಟಿದ್ದೀರಿ ನೀವು. ನೀವ್ ಹೇಳ್ದಿರೋ ಜನ ಹೇಳ್ತಿದ್ದಾರೆ. ಇಲ್ಲ, ಆತರ ಏನಿಲ್ಲ, ಏನೋ ಅದು ಒಬ್ರು ತರ, ಒಂದ್ ವ್ಯಕ್ತಿ ತರ. ತುಂಬಾ ಖುಷಿ ಆಯ್ತಲ್ಲ ಮೇಡಮ್? ತುಂಬಾನೇ ಖುಷಿ ಆಯ್ತು. 18 ವರ್ಷಕ್ಕೆ ಅದೇನೋ ಹೇಳ್ತಾರಲ್ಲ, ಭಗವಂತ ಒಂದ್ಸರಿ ಕಣ್ ತೆರೀತಾನೆ ಅಂತ ಅನ್ನೋದಕ್ಕೆ ನಿಮ್ ಜೀವನ ಪರ್ಯಂತ ಇದನ್ನ ಮರೆಯೋದಿಕ್ ಆಗದೇ ಇಲ್ಲ ಸರ್. ಇವಾಗ ನೋಡಿ, ನಾನ್ ಆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದೆ. ಅವತ್ತು ರಾತ್ರಿ ಒಂದು ವಿಡಿಯೋನ ಸುಮ್ನೆ ಆ ವಿಡಿಯೋನ ಅಪ್ಲೋಡ್ ಮಾಡಿದೆ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಇಷ್ಟು ವರ್ಷ ಇನ್ಸ್ಟಾಗ್ರಾಮ್ ಯಾವ್ದೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಾಗ ಆ ವ್ಯೂಸ್ ಆಗದೆ ಇರೋದು ಒಂದ್ 10 ನಿಮಿಷಕ್ಕೆ ಒಂದು 20K ವ್ಯೂಸ್, 20,000. 20,000. ಆಮೇಲೆ ಒಂದ್ ಸಾಂಗ್ ಹಾಡ್ಬಿಟ್ಟು ಮತ್ತೆ ಬಂದ್ ನೋಡೋಷ್ಟಕ್ಕೆ ಆಗ್ಲೇ ಒಂದ್ 5,000 ಮತ್ತೆ ಎಕ್ಸ್ಟ್ರಾ ವ್ಯೂಸ್. 25. ಅಯ್ಯೋ, ಇದೇನ್ ಇಷ್ಟೊಂದ್ ವ್ಯೂಸ್ ಆಗೋಯ್ತಲ್ಲ ಅಂತ ಅನ್ಕೊಂಡು ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಯಾರ್ಯಾರೋ ಲಿಂಕ್ ಕಳಿಸ್ತಾ ಇದಾರೆ, ನನಗೇನೆ ಲಿಂಕ್ ಕಳಿಸ್ತಾ ಇದಾರೆ, ವಿಡಿಯೋಸ್ ಗಳು ಕಳಿಸ್ತಾ ಇದಾರೆ. ಕಾವ್ಯ ನೀನೇನಾ ಅಂತ ಅನ್ಕೊಂಡು ಎಷ್ಟೋ ಜನ ವಿಡಿಯೋಸ್ ಕಳ್ಸೋದು, ಅದೆಲ್ಲ ಲಿಂಕ್ ಕಳ್ಸೋದಕ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ನಾನು ಯಾವ್ದಾದ್ರು ಒಂದ್ ರೂಪದಲ್ಲಿ ಎಲ್ಲಾದ್ರೂ ಕೆಲವ್ರ ಕಡೆ ಗುರ್ಸ್ಕೋಬೇಕು ಅನ್ನೋದೇ ಕೆಲವ್ರ ಕಲಾವಿದ್ರಿಗೆ ತುಂಬಾ ಮಾಡ್ಕೋಬೇಕು ಅಂತಾನೆ ಇರ್ತಾರೆ. ಹೌದು, 18 ವರ್ಷದಲ್ಲಿ
ನಲ್ಲಿ ಕಷ್ಟಪಟ್ಟು ನಾವು ಎಷ್ಟೋ ವೇದಿಕೆನಲ್ಲಿ ಹಂಚ್ಕೊಂಡಾಗ ಎಲೆ ಮರೆ ಕಾಯಿಗಳ ತರನೇ ಇರ್ತೀವಿ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ನಾನು ಗಿಲ್ಲಿನ ನಿಜವಾಗ್ಲೂ ಬಿಗ್ ಬಾಸ್ ನೋಡೋದಿಕ್ ಬಂದಾಗ ಅವ್ರು ನಮ್ಗೆ ಯಾವ್ದಾರ ವೇದಿಕೆನಲ್ಲಿ ಸಿಕ್ಬಹುದು ಅಂತ ನಾನ್ ನಿರೀಕ್ಷೆ ಮಾಡಿದೆ. ಅದೇ ಇಷ್ಟು ಬೇಗ ಸಿಗ್ತಾರೆ ಅಂತ ಅನ್ನೋದನ್ನ ನಿರೀಕ್ಷೆ ಇಷ್ಟು ಮಾಡಿರ್ಲಿಲ್ಲ. ಬೇಗ ಅಲ್ಲ, ಈ ರೀತಿ ನಿಮ್ಗೊಂದು ಸ್ಥಾನದಲ್ಲಿ ಹೌದು, ಸಿಗ್ತಾರೆ ಅಂತ ಹೌದು. ಗೊತ್ತೇನಿಲ್ಲ. ಅವ್ರು ಕೊಡೋದಲ್ಲ ಇಡೀ ಕರ್ನಾಟಕನೇ ಕೊಟ್ಬಿಟ್ಟಿದೆ. ಹೌದೌದು ಅದು ತುಂಬಾ ಖುಷಿ ಆಯ್ತು ನಿಮ್ಗೆ. ಹೌದು ಸರ್. ಜೊತೆಗೆ ನೀವು ಮಂಡ್ಯದ ಹುಡುಗ, ನೀವು ಮಂಡ್ಯದವ್ರು ಬೇರೆ, ಅದು ತುಂಬಾ ಖುಷಿ ಆಯ್ತು ಅನ್ಸುತ್ತೆ ಮೇಡಮ್. ಬಿಗ್ ಬಾಸ್ ಈ ಗಿಲ್ಲಿ ಅನ್ನೋದು ಏನೋ ಎಷ್ಟು ದಿನ ಆದ್ರೂ ಕೂಡ ಮುಗಿತಾ ಇಲ್ಲ. ಅದ್ರೊಳಗಡೆ ಈಗ ನೀವೊಂದ್ ಕೊಂಡಿ ಆಗ್ತಾ ಇದ್ರಿ, ಅದ್ಯಾವ್ದೋ ವಂಶದ ಕುಡಿ ಒದ್ದಾಡ್ತಿದ್ದಾಳೆ. ಯಾಕೆಂದ್ರೆ ಕಾವ್ಯನ ಎಲ್ಲಿವರೆಗೂ ಹೋದ್ರು ಕೂಡ ಏನೋ ನಾಮಿನೇಟ್ ಮಾಡ್ತಿದ್ಲು. ಇನ್ನೊಂದು ಕಾವ್ಯ ರೆಡಿ ಆಗ್ಬಿಟ್ಟಿದ್ರಿ, ವಂಶದ ಕುಡಿ ಗೊತ್ತಾದ್ರೆ ವಂಶದ ಕುಡಿ ಹೇಗ್ ಭೇಟಿ ಮಾಡ್ತಾಳೆ ಗೊತ್ತಿಲ್ಲ. ಮೇಡಮ್ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಏನಂತಂದ್ರೆ ಬೇರೆ ಕಡೆ ಹೋದಾಗ ಒಂದಷ್ಟು ನಿಮ್ಮನ್ನೆಲ್ಲ ಗುರುತಿಸ್ ಮಾತಾಡ್ತಿದ್ರು ಅಂತ ಅವಾಗ್ಲೇ ಹೇಳಿದ್ರಿ. ಅದ್ರ ಬಗ್ಗೆ ಹೇಳಿ ಮೇಡಮ್, ಎಲ್ಲೆಲ್ಲಿ ಏನೇನಾಗಿತ್ತು? ಸರ್ ನಾನು ಇಲ್ಲಿ ಚಿತ್ರದುರ್ಗಕ್ಕೆ ಹೋಗಿದ್ದೆ. ಚಿತ್ರದುರ್ಗದಲ್ಲೂ ಕೂಡ ಹಂಗೆ ಹೇಳಿದ್ರು ಸೇಮ್. ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಆಗಿದ್ದು ಇದಕ್ಕಿಂತ ಮುಂಚೆ ಆಗ್ಲೇ ಒಂದ್ ತಿಂಗಳ ಹಿಂದೆ ಅವ್ರು ಬಿಗ್ ಬಾಸ್ ಅಲ್ಲಿ ವಿನ್ ಆಗಕ್ಕೆ ಇನ್ನ ಮುಂಚೆ, ಇಲ್ಲಿ ಅವ್ರು ವಿನ್ ಆಗಕ್ಕಿಂತ ಮುಂಚೆನೆ ಬಿಗ್ ಬಾಸ್ ನಡೀತಿದಾಗ್ಲೇ ಬಿಗ್ ಬಾಸ್ ನಡೀತಿದ್ದಾಗ್ಲೇನೆ ಕೇಳಿದ್ರು ಅಲ್ಲಿ ಕಾವ್ಯರ್ ತರ ಕಾಣಿಸ್ತಾರಲ್ಲ ಅಂತ ಅನ್ಕೊಂಡ್ ಫಸ್ಟ್ ಟೈಮ್ ನಿಮ್ಗೆ ಆತರ ಹೇಳಿದ್ದು ಯಾರು ಎಲ್ಲಿ ಅಂತ ನೆನ್ಪಿದ್ಯಾ? ಸರ್ ನನ್ಗೆ ಫಸ್ಟ್ ಟೈಮ್ ಫೇಸ್ಬುಕ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು. ನಿಮ್ ಫೋಟೋ ನೋಡಿ? ನನ್ ಫೋಟೋ ನೋಡಿ ಅವ್ರ ಫೋಟೋ ಸಮೇತ ಕಳಿಸಿ ನನಗೆ. ನಂದೊಂದ್ ಯಾವ್ದೋ ಒಂದು ನಾನು ಹಾಡ್ತಾ ಇದ್ದೆ, ವಿಡಿಯೋದಲ್ಲಿ ಹಾಡ್ತಾ ಇದ್ದೆ. ಆ ವಿಡಿಯೋಗೆ ಅವ್ರದ್ದು ಒಂದು ಕಾವ್ಯ ಅವ್ರದ್ದು ಒಂದು ಫೋಟೋನ ಕಳಿಸಿ ನನಗೆ ಕಾವ್ಯ ತರ ಇದ್ದೀರಾ ನೀವು ಅಂತ ಅನ್ಕೊಂಡು ನನಗೆ ಕಳ್ಸಿದ್ರು. ಅದಾದ್ಮೇಲೆ ಅದಕ್ಕೆ ಕಮೆಂಟ್ ಒಂದ್ 2-3 ಕಮೆಂಟ್, ಹೌದು ನೀವು ಕಾವ್ಯರ್ ತರ ಅಂತ ಅನ್ಕೊಂಡು ಹಂಗೇನೆ ಕಮೆಂಟ್ಗಳು ಬಂತು. ಅದಾದ್ಮೇಲೆ ನೆಕ್ಸ್ಟ್ ಮೈಸೂರ್ ಕಡೆ ಒಂದ್ ಪ್ರೋಗ್ರಾಮ್ ಹೋದೆ. ಮತ್ತೆ ಹಳ್ಳಿಗಳಲ್ಲಿ ಪ್ರೋಗ್ರಾಮ್ ನಂದೇ ಸಾಮಾನ್ಯವಾಗಿ ಮಂಡ್ಯ ಸುತ್ತಮುತ್ತ ಹಳ್ಳಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವಾಗ ಮಳವಳ್ಳಿನೂ ಕೂಡ ಹಂಗೆ ಹೇಳಿದ್ರು. ಮಳವಳ್ಳಿನೂ ಕೂಡ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಯಾವ್ದೋ ಒಂದು ಭಕ್ತಿಗೀತೆ ಸೋಮಾ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವಾಗೂ ಕೂಡ ಹಂಗೆ ಹೇಳಿದ್ರು. ಅದಾದ್ಮೇಲೆ ಎಷ್ಟೋ ಸರಿ ಈ ಆರ್ಟಿಸ್ಟ್ ಗಳೇ ಹೇಳಿದ್ದಾರೆ ನನ್ಗೆ, ನಮ್ ಜೊತೆಲಿ ಇರುವಂತ ಆರ್ಟಿಸ್ಟ್ ಗಳೇ ಇಲ್ಲಮ್ಮ ಸ್ವಲ್ಪ ಕಾವ್ಯ ಅಂತರ ಇಬ್ರಿಗೂ ಹೋಲ್ಕೆ ಇದೆ, ಹಂಗೆ ಸ್ವಲ್ಪ ಇಬ್ರು ಅಕ್ಕ ತಂಗಿರ್ ತರ ಕಾಣಿಸ್ತೀರಾ. ಒಂದ್ ರೀತಿ ಹೂವಿನಿಂದ ನಾರು ಸ್ವರ್ಗ ಸೇರ್ಕೊಂಡಂಗ್ ಆಗೋಯ್ತು ಈಗ ನೋಡಿ. ಹೌದು, ಅವ್ರು ಯಾರೋ ಗೊತ್ತಿಲ್ಲ, ಕಾವ್ಯ ಅವ್ರ ಯಾರೋ ನನ್ಗೆ ಗೊತ್ತಿಲ್ಲ, ನಾನ್ ನೋಡಿಲ್ಲ ಪಾಪ ಅವ್ರನ್ನ ಇದುವರೆಗುನುವೆ. ನಾನ್ ಯಾರು ಅಂತ ಅವ್ರಿಗೆ ಇನ್ನೂ ಇದ್ದುದು ಗೊತ್ತಿಲ್ಲ. ಯಾಕೆಂದ್ರೆ ಅವ್ರನ್ನಾದ್ರೂ ಅಟ್ಲೀಸ್ಟ್ ಸುಮಾರು ಜನತೆ ಟಿವಿನಲ್ಲಿ ನೋಡಿದಾರೆ. ನಾವು ಅವ್ರು ನೋಡಿದೀವಿ ಕೂಡ, ಟಿವಿನಲ್ಲಾದ್ರೂ ನೋಡಿದೀವಿ, ಬಟ್ ಅವ್ರ ನಾನು ನೋಡೇ ಇಲ್ಲ ಇದುವರೆಗೂ. ನೋಡಿಬೇಕಾರೆ ಅವ್ರ ತರ ಏನೋ ಫಾಲೋ ಮಾಡ್ತಿದ್ರೆ ಅಥವಾ ಹೌದು, ಯಾವ್ದು ಇಲ್ಲ ಸರ್, ಎಂತದ್ದು ಇಲ್ಲ. ಬಟ್ ನೋಡಿ ಆತರ ಇದ್ದು ನನ್ಗೆ ಇಷ್ಟೊಂದ್ ಜನ ನನ್ಗೆ ಇಲ್ಲ ಅಂತ ಅಂದ್ರೂ ಒಂದ್ 500 ತನಕನೂ ಜನ ಹೇಳಿದಾರೆ ನನ್ಗೆ. 500 ಜನ ತನಕನೂ ಮೇಲೂ ಕೂಡ ಹೇಳಿದ್ದಾರೆ. ಯಾವ್ದೇ ಪ್ರತಿದಿನ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದಾಗ ಯಾರಾದ್ರೂ ಒಬ್ರು ಹೇಳೇ ಇರ್ತಾರೆ. ಈಗ 500 ಜನ ಮೇಡಮ್ ಒಂದು ಮಂತಿಂದ ನಿಮ್ಗೆ ಹಿಂಗೆ ಹೇಳ್ತಿದ್ರು. ಈಗ ಮೊನ್ನೆ ಕಾರ್ಯಕ್ರಮಕ್ಕಿಂತ ಅವಾಗ ನಿಮ್ಗೆ ಅಷ್ಟೇನು ಅನ್ನಿಸ್ತಿರ್ಲಿಲ್ಲ? ಇಲ್ಲ ಸರ್, ನನ್ಗೇನ್ ಅನ್ನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಸುಮಾರು ಇದಕ್ಕೂ ಮೊದ್ಲೇ ನಾನು ಚಿಕ್ಕ ಹುಡುಗಿ ಇದ್ದಾಗ ಒಬ್ರು ಯಾರೋ ಈ ತರ ಹೋಲ್ಕೆ ಆ ತರ ಹೋಲ್ಕೆ ಅಂತ ಸಾಮಾನ್ಯವಾಗಿ ಹೇಳ್ಬಿಡೋರು. ಅವಾಗ ನಾನ್ ತಲೆ ಕೆಡ್ಸ್ಕೊಳ್ತಾನೆ ಇರಲಿಲ್ಲ. ಅಂದ್ರೆ ಇದನ್ನು ಹಂಗೆ ಅನ್ಕೊಂಡು ನಾನು ಸುಮ್ನೆ ಬಿಟ್ಬಿಟ್ಟಿದ್ದೆ ಅಷ್ಟೇ. ಆದ್ರೆ ಈಗ ಏನು ಬಿಗ್ ಬಾಸ್ ಗಿಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಿಮ್ಗೆ ಇನ್ ಮುಂದಂತೂ ಜಗಜಾಹಿರ್ ಆಗ್ತೀರಾ. ನಿಮ್ಗೆ ಏನಾದ್ರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಇಂಟೆನ್ಷನ್ ಇತ್ತ? ಅಲ್ಲ, ಆಸೆ ಅನ್ನೋದು ಯಾರಿಗೂ ಇರಲ್ಲ ಸರ್. ಅಂತ ವೇದಿಕೆನಲ್ಲಿ ಯಾರು ಬೇಡ ಅನ್ನಕ್ಕಾಗುತ್ತೆ ಸರ್. ಅಲ್ಲ ನೋಡಿ, ಬಿಗ್ ಬಾಸ್ ಹೋಗ್ದೇನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬಿಟ್ಟಿದ್ದೀರಾ ನೀವೀಗ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಗೆ ಅವಕಾಶ ಸಿಕ್ಕರು ಸಿಗ್ಲಿ. ಖುಷಿ ಆಗ್ತಿದೆ ಮೇಡಮ್ ನಿಮ್ಗೆ? ಈಗ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕೆಂದ್ರೆ ಎಲ್ಲೋ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಜನಗಳು ನನ್ನನ್ನ ನನಗೆ ನೋಡಿ ಎಷ್ಟೊಂದು ವಿಡಿಯೋ ಯೂಟ್ಯೂಬ್ ಎಲ್ಲ ಕಳಿಸ್ತಾ ಇದಾರೆ ನನ್ಗೆ. ಇಷ್ಟೊಂದು ನೀವೇನಾಯ್ತು ಅಂದ್ರೆ ಅಲ್ಲಿ ಬಂದು ನಾನು ಸುಮ್ನೆ ಜಸ್ಟ್ ಹಿಂಗ್ ಬಂದ್ ಹಿಂಗ್ ಮೂವ್ ಅಷ್ಟೇ ಹೋಗಿದ್ದೀನಿ. ನಾನು ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ ಅಲ್ಲಿ, ಗಿಲ್ಲಿಯವ್ರ ಜೊತೆ ಮಾತಾಡ್ಲೂ ಇಲ್ಲ ಜಾಸ್ತಿ. ಹಿಂಗ್ ಬಂದು ಮುಖ ನೋಡಿ ಅವರು ಕಾವ್ಯ ಅವ್ರ ಹೇಗಿದ್ದೀರಾ, ಬನ್ನಿ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಅಷ್ಟೇ ಹೇಳಿದ. ಅಂದ ತಕ್ಷಣ ನಾನು ಹೊರಟ್ಬಿಟ್ಟೆ. ಜಸ್ಟ್ ಬಂದ್ ಹಿಂಗ್ ಮೂವ್ ಆಗಿ ಹೋಗಿಗೇನೆ ಇಷ್ಟು ವೈರಲ್ ಆಗಿದ್ದಲ್ಲ, ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೋಬೇಕಾಗಿತ್ತೇನೋ ಅವ್ರ ಪಕ್ಕ ಅನ್ನಿಸ್ತಾ ಇದೆ. ಎಷ್ಟೋ ಜನಕ್ಕೆ ಎಲ್ಲೆಲ್ಲಿಂದ 100,000 ಕಿಲೋಮೀಟರ್ ಇಂದ ಬರೋರು ಎಷ್ಟೋ ಜನ ಇದ್ದಾರೆ. ನಿಜವಾಗ್ಲೂ ಪಾಪ ಅಲ್ಲಿ ಅವ್ರನ್ನ ಬೌನ್ಸರ್ಸ್ ಗಳಿದಾರಲ್ಲ, ಅವ್ರು ಎಷ್ಟು ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ಅಂತಂದ್ರೆ ಪಾಪ ಹುಡುಗರುಗಳಿಗೆ ಪಾಪ ಅವ್ರನ್ನ ಬೇಜಾರ್ ಮಾಡಕ್ಕೂ ಆಗ್ತಾ ಇಲ್ಲ. ಈ ಕಡೆ ಬೈದ್ ಬಿಡೋಣ ಅಂತಂದ್ರೆ ಅವ್ರಿಗೆ ಪಾಪ ನಾವ್ ಹೇಳ್ತೀವಿ ಸುಮ್ನೆ ಸೆಲೆಬ್ರಿಟೀಸ್ ಗಳು ಹಾಗೆ ಹೀಗೆ ಅವ್ರ ಫೋಟೋ ತಕೊಳ್ಳಿಲ್ಲ ಮಾಡ್ಲಿಲ್ಲ ಹೌದು ಅಂತೀವಿ. ಬಟ್ ಅದ್ರ ಟೆನ್ಷನ್ ಅವ್ರಿಗಿರುವಂತ ಒಂದು ಜವಾಬ್ದಾರಿಗಳು ಏನಿದ್ಯೋ ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಈಗ ನಾವೇ ಕಾಮನ್ ಆಗಿ ಸಿಂಗರ್ ಆಗಿ ನಾವೇ ಎಲ್ಲಾರು ಒಂದ್ ಕಡೆ ಹೋದಾಗ ಜನಗಳು ನಮ್ಮನ್ನು ಕೇಳಿದ್ದಾರೆ ಸೆಲ್ಫಿ. ಸುಮಾರು ಕಡೆ ನಮ್ಮನ್ನು ಆತರ ನೋಡಿದ್ದಾರೆ.
ಆಗ ನಮ್ಗೆ ಬಂದಾಗ 1, 2, 3, 4 ಅಂತ ಒಂದ್ ಅಷ್ಟು ಜನ ತಗೋಬಹುದು. ಈಗ ನಾವ್ ವೇದಿಕೆಗೆ ಏನಕ್ಕೆ ಬಂದಿದೀವಿ, ಯಾವ ಕಾರ್ಯಕ್ರಮಕ್ಕೆ ಬಂದಿದೀವಿ ಅಂತ ಆ ಕೆಲಸ ಕಾರ್ಯಗಳನ್ನ ಫಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಸೆಲ್ಫಿಗೆ ಅಂತ ಅನ್ಕೊಂಡ್ ಕಾರ್ಯಕ್ರಮಕ್ಕೆ ಜನಗಳಿಗೆ ಕೊಡಕ್ಕೆ ಅಂತ ಹೋದ್ರೆ ಎಲ್ಲರಿಗೂ ಕೊಡೋದಿಕ್ಕೆ ಆಗೋದಿಲ್ಲ. ಇಲ್ಲಿ ಜೊತೆಗೆ ಬೋನ್ಸರ್ಸ್ ಇದ್ರು ಕೂಡ ಅಷ್ಟು ಮುಗಿ ಬೀಳ್ತಿದ್ರು. ಪೊಲೀಸ್ ಬೋನ್ಸರ್ಸ್ ಗಳ ಕೈಲಿ ಹಾಕ್ದಿರು ಕೂಡ ಪೊಲೀಸ್ ಅವರೆಲ್ಲ ವೇದಿಕೆಗೆ ಬಂದ್ಬಿಟ್ರು. ಒಂದೊಂದ್ಸರಿ ಎಷ್ಟೋ ವೇದಿಕೆಗಳಲ್ಲಿ ಪೊಲೀಸರು ಸೋತ್ಬಿಟ್ಟು ಸೈಡ್ ನಿಂತ್ಬಿಡ್ತಿದ್ದಾರೆ. ಆಗೋದಿಲ್ಲ ಸರ್, ತುಂಬಾ ಅವಾಯ್ಡ್ ಮಾಡೋದು. ಯಾಕೆಂತಂದ್ರೆ ಅವ್ರನ್ನ ಅಷ್ಟು ಪ್ರೀತಿನ ಸಂಪಾದನೆ ಮಾಡಿದ್ದಾರೆ. ಮೇಡಮ್ ಗಿಲ್ಲಿ ಏನು ಒಂದು ಗಿಲ್ಲಿ ತರನೇ ಆಯ್ತಾ ಹುಡುಗ, ಅವ್ ಮುಟ್ಟದಿಂದ ಇಲ್ಲ, ಈ ಗಿಲ್ಲಿ ಅಂದ್ರೆ ಈ ಗಿಲ್ಕಿ ತರ ಸರ್, ಗಿಲ್ಕಿ ತರ ಗಿಲ್ಕಿ ತರ. ಗಿಲ್ಲಿ ಅಂತಂದ್ರೆ ಆಟ ಆಡಿಸ್ತಾ ಇದಾರೆ ಅಂತಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಅಭಿಮಾನ ಆಟ ಆಡಿಸ್ತಾ ಇರೋದ್ರಲ್ಲಿ ಆ ಎದ್ದು ಕಾಣಿಸ್ತಾ ಇದೆ ಅಷ್ಟೇ. ಅವ್ರ ಮುಗ್ಧತೆ, ಅವ್ರ ನೇರವಾಗಿರುವಂತದ್ದು. ಈಗ ನೋಡಿ, ಆಡಂಬರವಾಗಿರೋದಕ್ಕೆ ಯಾವ್ದಕ್ಕೂ ಬೆಲೆ ಇಲ್ಲ ಅದಕ್ಕೆ. ಸೊ ಅವ್ರು ಏನಿದ್ದಾರೆ ಬಿಗ್ ಬಾಸ್ ಅಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದು, ಅವ್ರು ಸಿಂಪಲ್ ಮ್ಯಾನ್ ಆಗಿದ್ದು ಇದೇ ಆ ಗಿಲಿಯಲ್ಲಿರುವಂತ ಗಿಲಿಗಿಲಿಕೆ ಅಂತ. ನಿಮ್ಮನ್ನ ನಿಮ್ ಮಂಡ್ಯದವ್ರನ್ನ ಬರೀ ಬನೀನು ಚಡ್ಡಿ ಹಾಕಂದೆ ಗೆಲ್ಲಕ್ ಬಂದಾನೆ ಅಂತ ಅವಮಾನ ಮಾಡ್ತಿದ್ರು. ಆದ್ರೆ ಅವನು ಅದೇ ರೀತಿ ಗೆದ್ದು ಈಗ್ಲೂ ಕೂಡ ಅದೇ ರೀತಿನೇ ಇದ್ದಾನೆ. ಸರ್ ನಮ್ಮ ಮಂಡ್ಯದಲ್ಲಿ ಪಟಾಪಟಿ ಚಡ್ಡಿ ಬನೀನ್ಗೆ ಇರೋದು ಸರ್ ತುಂಬಾ ವ್ಯಾಲ್ಯೂ. ನಿಮ್ ಜಿಲ್ಲೆನೇ ಅದಕ್ಕೆ ಫೇಮಸ್. ನೋಡಿ, ನಮ್ಮ ರೈತರು ಅಂತ ಅಂದ್ರೆ, ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರು ಅಂತ ಅಂದ್ರೆ ಸಾಕು, ಬಿಡಪ್ಪ ಯಜಮಾನ್ರವ್ರು ಪಟಾಪಟಿ ಚಡ್ಡಿ ಅಂತ. ನಿಮ್ ಮಂಡ್ಯ ರೈತರು ಅಂತ ತಕ್ಷಣ ನಿಮ್ಮ ಮುಖದಲ್ಲಿ ಯಾವ ತರ ಒಂದು ಹುಮ್ಮಸ್ ಬರ್ತಿದ್ವಿ, ಯಾವ ತರ ರೋಸ ತರ ಮಾತಾಡ್ತಾ ಸರ್. ಇವಾಗ ರೈತರು ಅವ್ರ ಇಲ್ಲ ಅಂದ್ರೆ ನಾವ್ ಇಲ್ವೇ ಇಲ್ಲ ಸರ್. ಈಗ ರೈತರು ಇಲ್ಲ ಅಂದ್ರೆ, ಈಗ ನೋಡಿ ಚಿನ್ನದ ಅಂಗಡಿ ಇಲ್ಲ ಅಂದ್ರೆ ನಾವು ಬದುಕ್ಬೋದು. ಬೇರೆ ತರ ಬೇರೆ ಏನಾದ್ರೂ ಒಂದ್ ವಸ್ತುಗಳು ಇಲ್ಲ ಅಂದ್ರೂ ನಾವು ಬದುಕಬಹುದು. ಆದ್ರೆ ಹೊಟ್ಟೆ ಊಟ ಇಲ್ಲ ಅಂತಂದ್ರೆ ಹೆಂಗ್ ಬದುಕಕ್ಕಾಗುತ್ತೆ ಹೇಳಿ? ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಇವತ್ತು ದುಡ್ಡು ಸಂಪಾದನೆ ಮಾಡ್ತೀವಿ, ಸಂಪಾದನೆ ಮಾಡ್ತಾ ಇರೋದೇ ಹೊಟ್ಟೆಗಾಗಿ. ದುಡ್ಮೆ ಅನ್ನೋದೇ ಈಗ ನೋಡಿ, ಒಂದ್ ಕಾಳು ಅಕ್ಕಿಗೋಸ್ಕರ ಒಬ್ಬೊಬ್ಬ ರೈತ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಸೊ ಹಂಗಾಗಿ ರೈತರಿಗೆ ತುಂಬಾ ಬೆಲೆ ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಬೇಡ್ಕೊಳ್ತೀನಿ. ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ನಿಜವಾಗ್ಲೂ ಕೂಡ ನೋಡಿ, ನೀವು ನಿಮ್ ಮಾತಲ್ಲೂ ಕೂಡ ಆ ತರದ್ದು ಒಂದು ಯಾವ್ದೋ ಗರ್ವವಾಗಿ ಮಾತಾಡೋದು ಇದುವರೆಗೂ ಕೂಡ ಅದ್ಭುತವಾಗಿ ಹೇಳಿದ್ರಿ. ಆದ್ರೆ ನೀವು ಸಿಂಗರ್ ಅಂತ ಅನ್ಕೊಂಡಿದ್ವಿ, ಎಷ್ಟೋ ಜನ ನೋಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಯಾವ್ದಾರ ಒಂದು ಹಾಡಿನ ತುಣುಕನ್ನ ಹೇಳ್ಬೋದಾ? ಹಾಡ್ತೀನಿ ಸರ್. ರೆಡಿ ಸರ್, ನೀವೊಂದು ಹಾಡು ಹೇಳಿ ಅಂತ ಕೇಳ್ತಾ ಇದ್ದೀರಾ. ಇವಾಗ ಅಲ್ಲಿ ಗಿಲ್ಲಿ ಅವ್ರ ವೇದಿಕೆನಲ್ಲಿ ನಮ್ ತಾಯಿ ನನ್ನನ್ನ ಆ ಒಂದು ಸಂತೋಷ ಕ್ಷಣದಲ್ಲಿ ನೋಡಿದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರೇನೋ ಅಂತ ಅಲ್ವಾ? ನಿಮ್ ತಾಯಿ ನೆನಪಾಗುತ್ತೆ. ಹೌದು, ಪ್ರತಿಯೊಬ್ರು ಈಗ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಬೆಳಿಬೇಕು, ಚೆನ್ನಾಗಿರ್ಬೇಕು, ಏನಾದ್ರು ಅನ್ನೋದನ್ನೇ ತುಂಬಾ ಆಸೆ ಪಡ್ತಿರ್ತಾರೆ. ಸೊ ಹಾಗಾಗಿ ನನ್ ತಂದೆ ಇಲ್ಲ, ನನ್ ತಂದೆನೂ ಕೂಡ ನನ್ನ ತಾಯಿ ರೂಪದಲ್ಲೇ ನೋಡಿದೀನಿ ನಾನು. ಈಗ ತಂದೆ ತಾಯಿ ಅನ್ನೋದನ್ನ ನಾನು ಯಾವ್ದೇ ರೀತಿನಲ್ಲಿ ಭೇದ ಭಾವ ಮಾಡ್ಕೊಂಡೇ ಇಲ್ಲ. ನನ್ ತಾಯಿಗಿಂತನೂ ನನ್ನ ತಂದೆನ ತುಂಬಾ ಪ್ರೀತಿಸಿದೀನಿ, ತುಂಬಾ ಹಚ್ಕೊಂಡಿನಿ. ಯಾಕೆಂದ್ರೆ ನಾನು ನಮ್ ತಂದೆಯವರು ಕೂಡ ಮೇಕಪ್ ಪರಶುರಾಮ್ ಅಂತ ಹೇಳಿ, ಸೊ ಅವ್ರ ಕಲಾವಿದ್ರು ಮಗಳು ನಾನು ಕೂಡ. ಹಂಗಾಗಿ ಈಗ ನನ್ ತಂದೆ ಮೇಲ್ಗಡೆಯಿಂದನಾದ್ರೂ ಅಟ್ಲೀಸ್ಟ್ ನೋಡಿರ್ತಾರೆ ಆ ವೇದಿಕೆನಲ್ಲಿ, ನಮ್ ತಾಯಿ ನೋಡಿಲ್ವಲ್ಲ. ಹಂಗಾಗಿ ಒಂದು ಜಾನಪದ ಗೀತೆನ ಒಂದು ಹಾಡ್ತೀನಿ. ತಾಯಿ ಇಲ್ಲದ ತವರಲಿ ಸುಖವೇ ನೈತವ್ವ, ದೇವರಿಲ್ಲದ ಗುಡಿಯ ಸುಥಿ ಫಲವೇ ನೈತವ್ವ, ಆ ದೇವರಿಲ್ಲದ ಗುಡಿಯ ಸುಥಿ ಫಲವೇ ನೈತವ್ವ, ತಾಯಿ ಇಲ್ಲದ ತವರಲಿ ಸುಖವೇ ನೈತವ್ವ. ನೋಡಿ, 10 ದೇವ್ರನ್ನ ಪೂಜಿಸೋದ್ಕಿಂತ ಹೆತ್ತವ್ರನ್ನ ಪೂಜಿಸುವಂತ ಅನ್ನೋದೊಂದನ್ನ ಹಿರಿಯರು ಹೇಳಿದ ಮಾತು ನೆನಪಿದೆ ಸರ್ ನನಗೆ. ಹಂಗಾಗಿ ನಾನ್ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನಾನು ಯಾವ್ದೇ ವೇದಿಕೆನಲ್ಲಿ ಹೋಗ್ಬೇಕಾದ್ರೆ ನನ್ನ ತಂದೆ ನನ್ನ ತಾಯಿನ ನೆನ್ಸ್ಕೊಂಡೆ ನಾನು ವೇದಿಕೆ ಎತ್ತದು. ನಿಮ್ ಮಂಡ್ಯದವ್ರಿಗೆ ಈ ತರದ ಒಂದು ಬುದ್ಧಿ ಜಾಸ್ತಿ ನೋಡಿ, ತಾಯಿ ಬಗ್ಗೆ, ತಂದೆ ಬಗ್ಗೆ, ಮಮತೆ, ಪ್ರೀತಿ. ಇಲ್ಲ ಸರ್, ತುಂಬಾ ಪ್ರೀತಿ ಮಮತೆ ಅಂತ ಇರೋದೇನೆ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ಯಾಕೆ ಅಂತ ಅಂದ್ರೆ, ಈ ರೈತರು ಅಂತ ನಾನು ಅವಾಗ್ಲೇ ಹೇಳ್ದೆ, ಈ ರೈತಾಪಿ ವರ್ಗದವ್ರು ಹೆಂಗಿದ್ದಾರೆ ಅಂತ ಅಂದ್ರೆ ತಂದೆ ತಾಯಿಗಳಿಗೆ ತುಂಬಾನೇ ಬೆಲೆ ಕೊಡ್ತಾರೆ. ಅವ್ರನ್ನ ನಿಜವಾಗ್ಲೂ ದೇವ್ರನ್ನ ಪೂಜಿಸ್ತಾರೋ ಇಲ್ವೋ ಗೊತ್ತಿಲ್ಲ, ತಂದೆ ತಾಯಿಗಳಿಗೆ ಅಷ್ಟೇ ಪ್ರೀತಿ ವಿಶ್ವಾಸ ಗೌರವದಿಂದ ನೋಡ್ತಾರೆ. ನಮ್ಮ ಜಿಲ್ಲೆನಲ್ಲಿ ಎಲ್ಲಾ ಜಿಲ್ಲೆನೂ ನೋಡ್ತಾರೆ, ಆದ್ರೆ ನಮ್ಮ ಮಂಡ್ಯ ಜಿಲ್ಲೆ ಅಂದಾಗ ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ. ವಿಶೇಷ ಪ್ರೀತಿ ಜೊತೆಗೆ ನಿಮ್ ಮಂಡ್ಯ ಜಿಲ್ಲೆದ ಟ್ರೆಂಡಿಂಗ್ ನಡೀತಾ ಇದೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಇಷ್ಟೊತ್ತವರು ಕೂಡ ನಮ್ಗೆ ಒಂದು ನಿಜವಾದ ಒಂದು ಕಾವ್ಯ ಅಂತೂ ನಾವ್ ಇನ್ನು ಭೇಟಿ ಮಾಡಕ್ಕಾಗಿಲ್ಲ. ಕಾವ್ಯ ಜೂನಿಯರ್ ಕಾವ್ಯ ನಾವು ಭೇಟಿ ಮಾಡಿದಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತವರೆಗೂ ನಮ್ಗೆ ನಿಮ್ಮ ಒಂದು ಅದ್ಭುತವಾದ ಸಂದರ್ಶನ ನೀಡಿದ್ಕೆ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್. ನನ್ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕಾವ್ಯ ಅಂತ ಗುರುತಿಸಿ ನನ್ನನ್ನ ಭೇಟಿ ಮಾಡಿದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಕರ್ನಾಟಕ ಜನತೆಗೆ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ನನ್ನನ್ನ ಯಾರ್ಯಾರು ನನ್ನನ್ನ ಕಾವ್ಯ ಅಂತ ಹೇಳಿದ್ರಿ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ವಿಶೇಷವಾಗಿ ಗಿಲ್ಲಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಆ ಒಂದು ವೇದಿಕೆಯಲ್ಲಿ ಎಷ್ಟೋ ಜನ ನಮ್ ಜೊತೆ ಸೆಲ್ಫಿ ಬೇಕು, ಮಾತಾಡಿಸ್ಬೇಕು ಅನ್ನೋ ಎಷ್ಟೋ ಹಂಬಲ ಇರ್ತಿತ್ತು. ಸೊ ನಾನು ಅಷ್ಟು ಹತ್ರದಿಂದ ಹೋಗಿ ಅವ್ರ ಕೈ ಶೇಕ್ ಹ್ಯಾಂಡ್ ಮಾಡಿ ನಾನು ಅವ್ರ ಹತ್ರ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು. ಸೊ ನಾನು ಎಲ್ಲೋ ಒಂದ್ ಕಡೆ
ಕಡೆ ಏನೋ ಒಂದು ಹಬ್ಬ ಸಂಭ್ರಮನ ಆಚರಿಸ್ತಾ ಇದೀನಿ ಅಂತ ಅನ್ನೋಷ್ಟು ಖುಷಿ ಆಗ್ತಾ ಇದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಒಂದು ರೀತಿ ಸೆಲೆಬ್ರಿಟಿ ಈ ಫೀಲ್ ಕೊಟ್ಬಿಟ್ರು ಗಿಲ್ಲಿ ಅವ್ರು ನಿಮ್ಗೆ. ಹೌದೌದು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್.